ಇವು ಇವು ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ವತಿಯಿಂದ ಇವತ್ತು ಸಣ್ಣ ನೀರಾವರಿ ಇಲಾಖೆ ಟಿ ಬಿ ಡ್ಯಾಮ್ ತುಂಗಭದ್ರಾ ಮುಂಡ್ರಾಬಾದ್ ಡ್ಯಾಮ್ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ವ್ಯವಸ್ಥೆ ಅನ್ನೋದು ಅವ್ಯವಸ್ಥೆ ಆಗಿದೆ. ಕಾರಣ ಏನು ಅಂತಂದರೆ ಸುಮಾರು 10ರಿಂದ 11 ದಿವಸ ಆಯಿತು ಈ ಒಂದು ಇಲಾಖೆಯಲ್ಲಿ ವಿದ್ಯುತ್ ಕಡಿತ ಆಗಿದೆ. ಸುಮಾರು 11 ದಿವಸ ಆಯಿತು. ಇಲ್ಲಿವರೆಗೂ ಯಾವುದೇ ಒಬ್ಬ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ಬಂದರೆ ಕೂಡ ಇದ್ರ ಬಗ್ಗೆ ಏನು ಚಕಾರ ಎತ್ತಿಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಸಂಬಂಧಪಟ್ಟಂಥ ಆಫೀಸರ್ ಕೂಡ ಮರೆತು ಕೂತಿದ್ದಾರೆ. ಇದು ಆಫೀಸ್ ಅಲ್ಲ, ತಮ್ಮ ಮನೆ ಅಂತ ಅನ್ಕೊಂಡು ಕುಂತಿರ್ಬೋದು ಅನಿಸುತ್ತೆ. 10 ದಿವಸ ಆದರೂ ಕೂಡ ಇನ್ನೋವರೆಗೆ ಇಲ್ಲಿ ಕರೆಂಟನ್ನು ಹಾಕ್ಸ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ಸುಮಾರು 28 ಲಕ್ಷ ರೂಪಾಯಿ ಏನೋ ಕಟ್ಟಬೇಕಂತೆ ಆ ಇಲಾಖೆಗೆ. 28 ಲಕ್ಷ ರೂಪಾಯಿ ಬಾಕಿ ಇದೆ KEBಗೆ. ಅದ್ರ ಸಲುವಾಗಿ ಅವ್ರು ಕಟ್ ಮಾಡಿದ್ದಾರೆ. ಇಲ್ಲೇ ಉತ್ಪನ್ನ ಆಗ್ತದೆ ಕರೆಂಟು, ಇದೇ ಡ್ಯಾಮಲ್ಲಿ ಉತ್ಪನ್ನ ಆಗ್ತದೆ, ಆದರೆ ಇಲ್ಲಿ ಇಲ್ಲ. ಇದು ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. 10-11 ದಿವಸ ಕರೆಂಟನ್ನು ಹೋಗಿರಲಿಲ್ಲ. ನಿಮಗೆ ಹೆಂಗೆ ಮಾಹಿತಿ ಗೊತ್ತಾ ಸರ್? ಇದು ಮಾಹಿತಿ ಸಾರ್ವಜನಿಕರಿಂದ. ನಮ್ಮ ಕೆಲಸಗಳು ಇಲ್ಲಿ ರೈತರ ಕೆಲಸಗಳು ಇರ್ತಾವೆ, ಬರ್ತಿರ್ತೀವಿ. ಹಂಗಾಗಿ ನಾವು ಇಲ್ಲೆಲ್ಲ ಕೇಳಿದ್ವಿ. ಅಂದ್ರೆ ರೈತರು ಬಂದರು ನಿಮಗೆ ಹೇಳ್ಯಾರ, ನಮಗೆ ಹೇಳಿದ್ರು ಈ ರೀತಿ ಕರೆಂಟ್ ದುರಸ್ತಿ ಆಗಿದೆ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಏನು ಇದು ಅಂತಂದರೆ 11 ದಿವಸ ಆಯ್ತು ಕರೆಂಟ್ ಇಲ್ಲ. ಅಂದರೆ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರಾ? ಏನು ಮ್ಯಾನ್ಯುವೆಲ್ಲ ಕೈಲಿಂದ ಏನಾನ ಬರ್ಕೊಡ್ತಾರ ಇವರು? ಇಲ್ಲ, ಏನೇ ಆಗಬೇಕು ಆನ್ಲೈನಲ್ಲಿ ಆಗಬೇಕು, ಕಂಪ್ಯೂಟ್ರಲ್ಲೇ ಆಗಬೇಕು ಇದೆಲ್ಲ. ಜಿಲ್ಲಾವಾರಿ ಉಸ್ತುವಾರಿ ಸಚಿವರೇ ಶಿವರಾಜ್ ತಂಗಡಿಗೆ ಅವರೇ, ನೀವು ಅಧ್ಯಕ್ಷರು ಕೂಡ ಇದ್ದೀರಿ, ಏನೇ ಇದ್ದರೆ ನಾವು ಮಾಡಿಕೊಡ್ತೀನಿ, ನಿಮ್ಮ ಕೆಲಸ ಬರ್ರಿ ಅಂತೀರಿ. ನಿಮ್ಮ ಒಂದು ಕ್ಷೇತ್ರದಲ್ಲೇ, ನಿಮ್ಮ ಒಂದು ಜಿಲ್ಲೆಯಲ್ಲಿ ಈ ರೀತಿ ಆಗಿದೆ. ಇದನ್ನು ಆದಷ್ಟು ಬೇಗ ನೀವು ಸರಿಪಡಿಸ್ರಿ. ಇಲ್ಲನ್ನಪ್ಪ ಅಂದರೆ ನೀವು ಇಲ್ಲಿ ಈ ಡ್ಯಾಮಿಗೆ ಅಧ್ಯಕ್ಷರಾಗಕ್ಕೆ ಲಾಯಕ್ಕಿಲ್ಲ. ಶಿವರಾಜ್ ತಂಗಡಿಗೆ ಅವರೇ, ನೇರವಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಇದೀಗೆ ನಿಮ್ಗೆ ಸಂಬಂಧಪಟ್ಟಿದ್ದು, ಡ್ಯಾಮು ನಿಮಗೆ ಸಂಬಂಧಪಟ್ಟಿದ್ದು ಏನ್ರಿ. ಆಮೇಲೆ ಇದು ನಿಮ್ಮ ಜಿಲ್ಲೆಯಲ್ಲೇ ಆಗಿದೆ. ಏನು ಸರ್, ಆದಷ್ಟು ಬೇಗ ಇದನ್ನು ನೀವು ಸರಿಪಡಿಸ್ರಿ. ಇಲ್ಲನ್ನಪ್ಪ ಅಂದರೆ ಮತ್ತೆ ನಾವು ಇಲ್ಲಿ ಧರಣಿ ಕೊಡಬೇಕಾಗತ್ತೆ ಸಂಘಟನೆ ಕಡೆಯಿಂದ. ಇದು ಒಂದು ಎಚ್ಚರಿಕೆ ನಿಮಗೆ. ಅಂದರೆ ಇವತ್ತು ಬುಧವಾರ ದಿನ ಬಂದು ನೀವು ಇವತ್ತು ಬುಧವಾರ ಇವತ್ತು ಅಧಿಕಾರಿನ ಭೇಟಿ ಮಾಡಿ ಅಧಿಕಾರಿಗಳಿಗೆ ಕೇಳಿದ್ದೀವಿ. ಅಧಿಕಾರಿಗಳು ಕೇಳಿದಪ್ಪ ಅಂದರೆ ಹೇಳಿದರು ಈ ರೀತಿ 28 ಲಕ್ಷ ರೂಪಾಯಿ ನಾವು KEB ಕಟ್ಟಬೇಕಾಗತ್ತೆ, ಹಂಗಾಗಿ ಅವ್ರು ಕಟ್ ಮಾಡಿದ್ದಾರೆ ಅಂತ. ಅವ್ರಿಗೇನು ನೋವಿಲ್ಲ, ಯಾಕಂದರೆ ನಮ್ಮ ಕೆಲಸಗಳು, ನಮ್ಮ ರೈತರು ಕೆಲಸಗಳು ಆಗ್ತಿರ್ತಾವ ಏನ್ರಿ. ಅದು ಸಂಕಟ ನಮಗೆ ಗೊತ್ತದು. ಅವ್ರೇನ್ರಿ, ಅವ್ರಿಗೆ ಸರ್ಕಾರ ಸಂಬಳ ಬರ್ತೈತೆ, ಅವ್ರು ತಿಂತಾರೆ ಕುಂದಿರ್ತಾರೆ, ಆರಾಮಾಗಿದ್ದಾರೆ ಅವರು. ಬಟ್ ನಮ್ಮ ಕೆಲಸಗಳು ಇದ್ದಿದ್ದಾವೆ. ಸುಮಾರು 10-11 ದಿವಸದಿಂದ ನಮ್ಮ ಕೆಲಸಗಳು ಇಲಾಖೆಗೆ ಆಗಿಲ್ಲ ಅಂದಪ್ಪ ಅಂದರೆ ಇವರು ಮರ್ತಿದ್ದಾರೆ ಅನ್ನೋ ಮಾತು. ಇದು ಆಫೀಸ್ ಅನ್ನೋದು ಮರ್ತಿದ್ದಾರೆ, ತಮ್ಮ ಮನೆ ಅಂತ ಅನ್ಕೊಂಡಿರ್ಬೋದು. ಇದು ಇವತ್ತಿಲ್ಲಿ ನಾಳೆ ಹಾಕ್ಸ್ಕೊಂಡ್ಬಿಡು ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ. ಶಿವರಾಜ್ ತಂಗಡಿಗೆ ಅವರೇ, ನೀವು ಒಂದು ವೇಳೆ ನಿಮ್ಮನ್ನು ನಿಭಾಯಿಸೋಕೆ ಏನಾದರೂ ಆಗಲಿಲ್ಲ ಅನ್ನಪ್ಪ ಅಂದರೆ ದಯವಿಟ್ಟು ರಾಜೀನಾಮೆ ಕೊಟ್ಬಿಡ್ರಿ. ಏನ್ರಿ, ಪಕ್ಕದಾಗ ಒಬ್ಬರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ದಯವಿಟ್ಟು ಅವ್ರು ಏನಾದರೂ ಬಿರಿಯಾನಿ ತಿಂದು ಮಲ್ಕೊಂಬಿಟ್ಟಾರೆ. 2 ತಿಂಗಳಾಯಿತು ಅವರು ವಿಜಯನಗರ ಜಿಲ್ಲೆಗೆ ಅವರು ಒಳ್ಳೆ ಸತಿಗೆ ನೋಡಿಲ್ಲ. ಬಿರಿಯಾನಿ ತಿಂದು ಮಲಗಿರ್ಬೋದು ಅನ್ಸುತ್ತೆ. ದಯವಿಟ್ಟು ಆ ರೀತಿ ನೀವು ಮಲ್ಕೋಬೇಡ್ರಿ. ಸ್ವಲ್ಪ ಎಚ್ಚರದಿಂದ ಇದ್ದು ರೈತರ ಪರವಾಗಿ ನಿಂದ್ರಿ, ರೈತರ ಪರವಾಗಿ ಕೆಲಸ ಮಾಡಿರಿ. ಹಂಗಂದರೆ ಮಾತ್ರ ನೀವು ಮುಂದಿನ ಸಾರಿ ಏನಾದರೂ ನೀವು ಇಲ್ಲಿ ಕನಗಿರಿ ಕ್ಷೇತ್ರಕ್ಕೆ ನೀವು ಮತ್ತೆ ಗೆಲ್ಲಕ್ಕೆ ಸಾಧ್ಯ. ಇಲ್ಲನ್ನಪ್ಪ ಅಂದರೆ ಕನಗಿರಿ ಕ್ಷೇತ್ರದ ಜನ ಗಮನಿಸ್ತಾ ಇದ್ದಾರೆ, ನಿಮ್ಮ ಏನು ಕೆಲಸ ಕಾರ್ಯಗಳು ಏನು ಗಮನಿಸ್ತಾ ಇದ್ದಾರೆ. ಮುಂದಿನ ಸಾರಿ ಅಂತೂ ನಿಮ್ಮ ಸೋಲು ಕಟ್ಟಿಟ್ಟು ಬುತ್ತಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನೀವು ಅಧಿಕಾರಿಗಳು ಕಂಡ ಮೇಲೆ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟರು ನಿಮಗೆ? ಅಧಿಕಾರಿಗಳು ಅದೇ ಹೇಳಿದರು, ನಾವು ಕಟ್ಟಬೇಕಾಗಿದೆ 28 ಲಕ್ಷ ರೂಪಾಯಿ, ಹಂಗಾಗಿ ಕಟ್ಟಲಾದ ಕಾರಣಕ್ಕೆ ನಾವು ಕಟ್ ಮಾಡಿದ್ದೀವಿ ಅಂತ. ಆದಷ್ಟು ಬೇಗ ನೀವು ವ್ಯವಸ್ಥೆ ಮಾಡಿ ಕಟ್ಟ್ರಿ ಅಂತ ಹೇಳಿದ್ದೀವಿ. ಯಾಕಂದರೆ ನಮ್ಗೆ ಸಂಕಟ ಅದು. ಯಾಕಂದರೆ ನಮ್ಮ ರೈತರ ಕೆಲಸಗಳು ಆಗೋದು ನಿಂತವ, ಬಿಲ್ಗಳು ಆಗೋದು ನಿಂತವ. ಹಾಗಾಗಿ ದಯವಿಟ್ಟು 24 ತಾಸು ಟೈಮ್ ಕೊಡ್ತಿದ್ದೀವಿ ನಾವು. ಕೊಪ್ಪಳ ಜಿಲ್ಲಾ ರೈತ ಸಂಘ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದಿಂದ ಮಾತಾಡ್ತೀನಿ. ಇವತ್ತು ಮುಂಡ್ರಾಬಾದ್ ಡಿವಿಷನ್ ಆಫೀಸರ್ ಅಂತ ಡಬ್ಲಿ ಕಚೇರಿಯಲ್ಲಿ ನಾವು ಬಂದೀವಿ. ಇದು ಯಾಕೆ ಬಂದಿದ್ದ ಕಾರಣ ಏನಂದರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ 11 ದಿನ ಸರ್ಕಾರಿ ಕಚೇರಿಯಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ಇದಕ್ಕೆಲ್ಲ ಬೇಜವಾಬ್ದಾರಿ ನಮ್ಮ ಅಧಿಕಾರಿಗಳು. ಅವರು ಮಾಡಿದ ಬೇಜವಾಬ್ದಾರಿಯಿಂದ ಇಲ್ಲಿ ಯಾವುದೇ ರೀತಿ ಸಿಬ್ಬಂದಿ ಸರಿಯಾಗಿ ಕೆಲಸವನ್ನು ಮಾಡ್ತಿಲ್ಲ. ರೈತರ ಪರ ಭಾಳ ಕಷ್ಟ ಆಗೋದಿತ್ತು. ಆದಷ್ಟು ಬೇಗನೆ 20-30 ಲಕ್ಷ ಐತಿ ಇದರದ್ದು ಕರೆಂಟ್ ಬಿಲ್ ಕಟ್ಟೋದು. ಇವರು ಗೌರ್ಮೆಂಟಿಂದ ಇವ್ರು ಕಟ್ಟಾಗಲಿಲ್ಲ ಅಂದರೆ ಮನೆಯಿಂದ ಆದರೆ ಏನು ತಂದು ಕಟ್ತಾರೆ ಹೆಂಗೆ? ಇವರು ಬಡವರಿಗೆಲ್ಲ ಭಾಳ ತೊಂದರೆ ಆಗುತ್ತೆ, ರೈತರಿಗೆಲ್ಲ ತೊಂದರೆ ಆಗುತ್ತೆ ಇದರಿಂದ. ಅಂದರೆ ಇವರು
ಕೆಲಸ ಕಾರ್ಯಗಳು ಯಾವುದೇ ರೈತರ ಪರ ಕೆಲಸ ನಡೀತಿಲ್ಲ. ಅಂದರೆ ನಮಗೆ ತಿಳಿದ ಮಟ್ಟಿಗೆ ಇವರು ಇಲ್ಲಿ ಇರೋ ನೌಕರರ ಸಂಬಳದಿಂದ ಏನಾದರೂ ತಿಂಗಳ ಸ್ವಲ್ಪ ವೇತನದಲ್ಲಿ ಜಮಾ ಮಾಡಿಸಿ ಕಟ್ಟಬೇಕಂತ ಏನೋ ಉದ್ದೇಶ ಗೊತ್ತಿಲ್ಲ. ಇದು 11 ದಿನ, ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್. ಯಾವುದೇ ಡಬಲಿ ಬಂದಿದ್ರು, ಯಾವುದೇ ಒಳ್ಳೆ ಇದಕ್ಕಿಂತ ಮೊದಲು ಅಧಿಕಾರಿಗಳಿದ್ದು ಯಾವುದೇ ಸಂದರ್ಭದಲ್ಲಿ ಈ ಥರ ಆಗಿಲ್ಲ. ಇದನ್ನು ಆದಷ್ಟು ಬೇಗನೆ ನೀವು ಮಾಡಿಕೊಡ್ಬೇಕಂತೇಳಿ ನಾವು ನಿಮಗೆ ನಮ್ಮ ರೈತ ಸಂಘದ ಕಡೆಯಿಂದ ಭಾಳ ಖಂಡಿತವಾಗಿ ಹೇಳ್ತಿದ್ವಿ. ನೀವು ಒಂದು ವೇಳೆ ಇದನ್ನು ಬೇಜವಾಬ್ದಾರಿಯನ್ನು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾಳೆ 24 ತಾಸದೊಳಗೆ ಇದಕ್ಕೇನಾದರೂ ವಿದ್ಯುತ್ ಬರಲಿಲ್ಲ ಅಂದರೆ ನಾವು ಕಚೇರಿ ಮುಂದೆ ಉಗ್ರ ಹೋರಾಟವನ್ನು ನಮ್ಮ ರೈತ ಸಂಘಟನೆಯಿಂದ ಮಾಡುತ್ತೇವೆ. ಜೈ ಜವಾನ್ ಜೈ ಕಿಸಾನ್. ಇಲ್ಲಿಂದ ಬಿ ಗಂಗಾಧರ್ ಅಂತೇಳಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ನಾವು ಮಾತಾಡ್ತಿರೋದು. ಇವತ್ತು ಮುಂದ್ರಾಬಾದ್ನಲ್ಲಿ ನೀರಾವರಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಡಬಲಿ ಆಫೀಸ್ನಲ್ಲಿ ಇದ್ದೇವೆ. ಇವತ್ತು ಸುಮಾರು 11 ದಿನ ಆದರೂ ಕೂಡ ವಿದ್ಯುತ್ ಕಟ್ ಮಾಡಿ ಇದ್ದೇನೆ. ಇಲ್ಲಿರ್ತಕ್ಕಂಥ ಡಬಲಿ ಆದಂಥ ಒಬ್ಬ ಅಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ತಿಂಗಳ ಯಾಕೆ ಬಿಲ್ ಬರ್ತಿಲ್ಲ, ಇಂಡೇಟ್ ಯಾಕೆ ಹಾಕಿಲ್ಲ ಅಂತ ನಮಗೊಂದು ಪ್ರಶ್ನೆ ಇದೆ. ಅಲ್ಲಿ ನಾವು ಇವತ್ತು MD ಆಫೀಸಿಗೆ ಕೇಳಿದ್ರೆ ತಿಂಗಳ ನಾವು ಏನಿದ್ರು ಕಳಿಸ್ತೀವಿ ಅಂತೇಳಿ ಅಲ್ಲಿ ಹೇಳ್ತಿದ್ದಾರೆ. ಅಲ್ಲಿ ಹೇಳಿದ್ರು ಕೂಡ ಇವರು ಇಂಡಿಯನ್ ಹಾಕಿ ಯಾಕೆ ಚೆಕ್ ಕೊಡೋಕ್ಕಾಗಿಲ್ಲ ಗೊತ್ತಿಲ್ಲ. ಇಲ್ಲಿ ಆಗ್ತಕ್ಕಂಥ ಕೆಲಸಗಳು ರೈತರು ಸುಮಾರು ADP ಗ್ರಾಂಟ್ ಆದಾಗಿದ್ದ FSC ವರ್ಕ್ಗಳು ಸ್ಟಾರ್ಟ್ ಆಗಿದ್ದಾವೆ. ಅಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ರೈತರ ವಿಚಾರವು ಬಂದವು ಅಂದರೆ ಇಲ್ಲಿ ಕೆಲಸ ಆಗ್ತಿಲ್ಲ ಅಧಿಕಾರಿಗಳು. ಯಾಕಂದರೆ ಲೈಟ್ ಇದ್ರೆಲ್ಲ ಕೆಲಸ ಆಗೋದು, ಮ್ಯಾನ್ಯೂವರ್ ಇಲ್ಲ, ಎಲ್ಲ ಕಂಪ್ಯೂಟರ್ ಸಿಸ್ಟಮೆಟಿಕ್ಕು. ಕೇಳಿದ್ರೆ ಲೈಟ್ ಇಲ್ಲಪ್ಪ ಅಂತ ಹೇಳ್ತಾರೆ. ಇಂಥ ದೊಡ್ಡ ಒಂದು ಇಲಾಖೆಯಲ್ಲಿ ಇವತ್ತು ವಿದ್ಯುತ್ ಕಳ್ತವೆ ಅಂದರೆ ಈ ಸಂಬಂಧಪಟ್ಟಂಗೆ ಉಸ್ತುವಾರಿ ಮಿನಿಸ್ಟ್ರು ತಂಗಡಿಯವರೇ ಹೇಳ್ತಿ ಕೇಳ್ರಿ, ಸರ್ಕಾರದಲ್ಲಿ ಜಂಬಾ ಕೊಸ್ಕೊಂತ್ರಿ ನೀವು, ನಮ್ದು ಹಂಗಿದೆ ಹಿಂಗಿದೆ ಅಂತ ಹೇಳ್ರಿ. ಸ್ವಾಮಿ, ಮುಂದ್ರಾಬಾದ್ನಲ್ಲಿ ಇರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆಯಲ್ಲಿ 11 ದಿನ ಆಯ್ತು ಲೈಟ್ ಕಟ್ ಮಾಡಿ. ಇಲ್ಲಿ ಯಾವುದೇ ಕಚೇರಿ ಉಳಲೆ ಕೆಲಸ ಆಗ್ತಿಲ್ಲ, ರೈತರು ಸರ್ಕಾರ ಕೆಲಸ ಆಗ್ತಿಲ್ಲ. ಕೊಂಡು ಮುಚ್ಚಿನ ಕೂತಿದ್ರೆ ನೀವು ಅಲ್ಲರಿ ಗೇಟ್ ಮುರಿದೋಗಿ ಸುಮಾರು ದಿನ ಆದರೂ ಕೂಡ ವರ್ಕ್ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಬ್ಯಾಸಿಗೆ ನೀರು ಕೊಡೋಕ್ಕಲ್ಲ ಅಂತ ಹೇಳ್ತೀರಿ. ಯಾವುದೇ ಒಂದು ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಒಂದು ಗೇಟ್ ಕುಂದ್ರಸೋಕ್ಕೆ 2 ತಿಂಗಳು ತಂದಿದ್ರಿ ಟೈಮು. ಅಷ್ಟು ಗೇಟ್ ಕುಂದ್ರೆ ಯಾವಾಗ ಕುಂದಿರ್ತೀರಿ? ಇಲ್ಲಿ ಸಂಬಂಧಪಟ್ಟಂಗೆ ಇಲಾಖೆ ಕರೆಂಟ್ ಇಲ್ಲ ಅಂದರೆ ನೀವು ಯಾಕೆ ಇದ್ದೀರಿ ಅಂತೇಳಿ ನಾವು ಇಷ್ಟಪಡ್ತೀವಿ. ಇಲ್ಲಿ ಕಾರ್ಡ್ ಅಧ್ಯಕ್ಷ ಎಲ್ಲೇದನ್ನು ಗೊತ್ತಿಲ್ಲ, ಮಾಯ ಆಗಿದ್ದಾರೆ. ಕಾರ್ಡ್ ಅಧ್ಯಕ್ಷ ಗೊತ್ತಿಲ್ಲ. ಡಬಲ್ ಏನೇ ಕೇಳಿದ್ರೆ ಏನು ಹೇಳ್ತಾರೆ, ಸುಮಾರು ಇಲ್ಲ ರೀ ನಾಳೆ ಎಲ್ಲ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಾವು ಬಂದು ಹೇಳಿದ್ರೆ ಮಾತ್ರ ರೆಡಿ ಮಾಡ್ತಾರೆ. ಕೂಡಲೇ ವಿದ್ಯುತ್ತನ್ನ ಒಟ್ಟು ಈ ಆಫೀಸನ್ನ ಮತ್ತೆ ವಿದ್ಯುತ್ತನ್ನ ಲೈಟ್ ಹಚ್ಚಬೇಕು. ಇಲ್ಲದನ್ನಪ್ಪ ಅಂದರೆ ನಾವು ನಾಳೆ ನಾವು ಟೈಮ್ ಕೊಟ್ಟಿದ್ದೀವಿ, ನಮ್ಮ ಸಂಘಟನೆಯಿಂದ ಬಂದು ಈ ಕಚೇರಿನ ಬೀಗ ಹಾಕ್ತೀವಿ. ಯಾಕಂದ್ರೆ ಇರ್ತಕ್ಕಂಥ ಸ್ಟಾಫ್ಗಳು ರಜೆ ಕೊಟ್ಬಿಡ್ರಿ. ಕರೆಂಟ್ ಇಲ್ಲದ್ರೆ ಏನು ಮಾಡ್ತೀರಿ ಕೆಲಸ? ಸರ್ಕಾರದ ಆಸ್ತಿ ಅದು. ಹಂಗಾಗಿ ಈ ಮೂಲಕ ಎಚ್ಚರ ಕೊಡ್ತಿದ್ದೀವಿ, ಈ ಸಂಘಟನೆ ಮೂಲಕ ಎಚ್ಚರ ಕೊಡ್ತಿದ್ದೀವಿ. ಇದು ಸಂಬಂಧಪಟ್ಟಂಗೆ ಯಾವುದೇ ಆಗಲಿ ಉಸ್ತುವಾರಿ ಮಿನಿಸ್ಟ್ರೇ ಗಮನ ಹರಿಸಿ, ಸಂಬಂಧಪಟ್ಟಂಗೆ ಇಲಾಖೆಯವ್ರನ್ನ ಗಮನ ಹರಿಸಿ, ಸಂಬಂಧಪಟ್ಟಂಗೆ ಯಾರು ಇದಕ್ಕೆ ಮೇನ್ ಆಫೀಸರ್ ಇರ್ತಾರೆ ಅವ್ರು ಮಾಡಿಸಿ ವಿದ್ಯುತ್ ಕೊಡ್ಬೇಕಂತೇಳಿ ಹೇಳಿಕೆ ಕೊಡ್ತೀವಿ. ನಮಸ್ಕಾರ.